ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಕರ್ನಾಟಕ ಸೇರಿದಂತೆ ದೇಶದ ಪ್ರಮುಖ ಸುದ್ದಿ ಕೂಡ ಇದು. ಕೆಲ ರಾಜಕೀಯ ಪಕ್ಷಗಳಲ್ಲಿ ಆತಂಕ ಸೃಷ್ಟಿ ಮಾಡುವಂತಹ ಒಂದು ಸುದ್ದಿ. ಇದು ಫ್ರೀಡಮ್ ಟಿವಿಯ ಸ್ಪೆಷಲ್ ಸ್ಟೋರಿ ಕೂಡ. ಕೆಲ ಪ್ರಮುಖ ರಾಜಕಾರಣಿಗಳನ್ನು ಆತಂಕಕ್ಕೆ ಈಡು ಮಾಡುವಂತಹ ಒಂದು ಸ್ಟೋರಿ. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸ್ಟೋರಿ. ಕರ್ನಾಟಕ ಸೇರಿದಂತೆ ದೇಶದ ಪ್ರಮುಖ ಸುದ್ದಿ ಕೂಡ ಇದು. ಕೆಲ ರಾಜಕೀಯ ಪಕ್ಷಗಳಲ್ಲಿ ಆತಂಕ ಸೃಷ್ಟಿ ಮಾಡುವಂತಹ ಒಂದು ಸ್ಟೋರಿ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಈ ಸ್ಪೆಷಲ್ ಸ್ಟೋರಿಯನ್ನು ನಾವು ನಿಮಗೆ ಇವತ್ತು ಹೇಳ್ತಾ ಇದ್ದೀವಿ. ಕೆಲ ಪ್ರಮುಖ ರಾಜಕಾರಣಿಗಳನ್ನು ಆತಂಕಕ್ಕೆ ಈಡು ಮಾಡುವಂತಹ ಒಂದು ಸ್ಟೋರಿ. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸುದ್ದಿಯನ್ನು ನಿಮ್ಮ ಫ್ರೀಡಮ್ ಟಿವಿ ಇವತ್ತು ರಿವೀಲ್ ಮಾಡ್ತಾ ಇದೆ. ಕರ್ನಾಟಕ ಸೇರಿದಂತೆ ದೇಶದ ಪ್ರಮುಖ ಸುದ್ದಿ ಕೂಡ ಇದು. ಕೆಲ ರಾಜಕೀಯ ಪಕ್ಷಗಳಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವಂತಹ ಒಂದು ಸ್ಟೋರಿ. ಈ ಸ್ಟೋರಿಯನ್ನು ನಿಮ್ಮ ಫ್ರೀಡಮ್ ಟಿವಿ ಇವತ್ತು ಬಿತ್ತರ ಮಾಡ್ತಾ ಇದೆ. ಕೆಲ ಪ್ರಮುಖ ರಾಜಕಾರಣಿಗಳನ್ನು ಆತಂಕಕ್ಕೆ ಈಡು ಮಾಡುವಂತಹ ಒಂದು ಸ್ಟೋರಿ. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸ್ಟೋರಿ. ಈ ಒಂದು ಸ್ಟೋರಿಯನ್ನು ನಿಮ್ಮ ಫ್ರೀಡಮ್ ಟಿವಿ ಇವತ್ತು ರಿವೀಲ್ ಮಾಡ್ತಾ ಇದೆ. ಕರ್ನಾಟಕ ಸೇರಿದಂತೆ ದೇಶದ ಪ್ರಮುಖ ಸುದ್ದಿ ಕೂಡ ಇದು. ದೇಶದಲ್ಲಿ ಪ್ರಭಾವ ಕಳೆದುಕೊಳ್ಳುತ್ತಿವೆ ಪ್ರಾದೇಶಿಕ ಪಕ್ಷಗಳು. ಕರ್ನಾಟಕದ JDS ಕೂಡ ಇದರಿಂದ ಹೊರತಾಗಿಲ್ಲ. ಹೌದು, ರಾಜಕೀಯ ತಜ್ಞರ ವಿಶ್ಲೇಷಣೆಗಳು ಕೂಡ ಹಾಗೇ ಇವೆ. ಎಸ್, ದೇಶದಲ್ಲಿ ಪ್ರಭಾವ ಕಳೆದುಕೊಳ್ಳುತ್ತಿರುವ ಪ್ರಾದೇಶಿಕ ಪಕ್ಷಗಳು. ಕರ್ನಾಟಕದ JDS ಕೂಡ ಇದರಿಂದ ಹೊರತಾಗಿಲ್ವ? ಹೌದು ಎನ್ನುತ್ತಿವೆ ರಾಜಕೀಯ ತಜ್ಞರ ವಿಶ್ಲೇಷಣೆಗಳು. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸ್ಟೋರಿ. ಈ ಸ್ಟೋರಿಯನ್ನು ನಾವು ಇವತ್ತು ರಿವೀಲ್ ಮಾಡ್ತಾ ಇದ್ದೀವಿ. ನಿಮ್ಮ ಫ್ರೀಡಮ್ ಟಿವಿ ಇವತ್ತು ರಿವೀಲ್ ಮಾಡ್ತಾ ಇದೆ. ಕರ್ನಾಟಕದ ಅಂದರೆ ದೇಶದಲ್ಲಿ ಪ್ರಭಾವ ಕಳೆದುಕೊಳ್ಳುತ್ತಿವೆ ಪ್ರಾದೇಶಿಕ ಪಕ್ಷಗಳು. ಕರ್ನಾಟಕದ JDS ಕೂಡ ಇದರಿಂದ ಹೊರತಾಗಿಲ್ವ? ಹೌದು ಎನ್ನುತ್ತಿವೆ ರಾಜಕೀಯ ತಜ್ಞರ ವಿಶ್ಲೇಷಣೆಗಳು. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸುದ್ದಿ. ಈ ಸುದ್ದಿಯನ್ನು ನಿಮ್ಮ ಫ್ರೀಡಮ್ ಟಿವಿ ಇವತ್ತು ರಿವೀಲ್ ಮಾಡ್ತಾ ಇದೆ. ಕರ್ನಾಟಕ ಸೇರಿದಂತೆ ದೇಶದ ಪ್ರಮುಖ ಸುದ್ದಿ ಕೂಡ ಇದು. ಕೆಲ ರಾಜಕೀಯ ಪಕ್ಷಗಳಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವಂತಹ ಒಂದು ಸ್ಟೋರಿ. ಈ ಸ್ಟೋರಿಯನ್ನು ನಿಮ್ಮ ಫ್ರೀಡಮ್ ಟಿವಿ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತರ್ತಾ ಇದೆ. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸ್ಟೋರಿ. ದೇಶದಲ್ಲಿ ಪ್ರಭಾವ ಕಳೆದುಕೊಳ್ಳುತ್ತಿವೆಯಾ ಪ್ರಾದೇಶಿಕ ಪಕ್ಷಗಳು? ಪ್ರಾದೇಶಿಕ ಪಕ್ಷಗಳಿಗೆ ದೇಶದಲ್ಲಿ ನೆಲೆ ಹೂರಲಿಕ್ಕೆ ಸಾಧ್ಯ ಇಲ್ವಾ? ಕರ್ನಾಟಕದ JDS ಕೂಡ ಇದರಿಂದ ಹೊರತಾಗಿಲ್ವಾ? ಹೌದು ಎನ್ನುತ್ತಿವೆ ರಾಜಕೀಯ ತಜ್ಞರ ವಿಶ್ಲೇಷಣೆಗಳು. ಕರ್ನಾಟಕದ JDS ಕೂಡ ಇದರಿಂದ ಹೊರತಾಗಿಲ್ವಾ? ಒಂದೇ ಕುಟುಂಬದ ನಿಯಂತ್ರಣದಲ್ಲಿರುವುದೇ ಹಿನ್ನಡೆ. ಪ್ರಾದೇಶಿಕ ಪಕ್ಷಗಳ ಹಿನ್ನಡೆಗೆ ಇದೇ ಕಾರಣವಂತೆ. ಮೇಧಾವಿ ನಾಯಕರಿದ್ದರೂ ಪಕ್ಷಕ್ಕೆ ಲಾಭವಾಗ್ತಾ ಇಲ್ಲ. JDSಗೆ ಆಗುತ್ತಿರುವುದು ಇದೇನಂತೆ.
ದೆಹಲಿಯಲ್ಲಿ ಸೋತು ಸುಣ್ಣವಾದ ಆಪ್ಗೂ ಕೂಡ ಇದೇ ಕಾರಣ. ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷಕ್ಕೂ ಕೂಡ ಇದೇ ಒಂದು ಕಾರಣ. ಇತರೆ ಪ್ರಾದೇಶಿಕ ಪಕ್ಷಗಳ ಹಿನ್ನಡೆಗೂ ಕೂಡ ಇದೇ ಕಾರಣ ಅಂತೆ. ಎಸ್, ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸ್ಟೋರಿ. ಪ್ರಾದೇಶಿಕ ಪಕ್ಷಗಳಿಗೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನೆಲೆ ಊರಲಿಕ್ಕೆ ಸಾಧ್ಯ ಆಗ್ತಿಲ್ವಾ? ಪ್ರಾದೇಶಿಕ ಪಕ್ಷಗಳ ಹಿನ್ನಡೆಗೆ ಈ ಒಂದು ವಿಚಾರವೇ ಕಾರಣವಂತೆ. ಮೇಧಾವಿ ನಾಯಕರಿದ್ದರೂ ಕೂಡ ಪಕ್ಷಕ್ಕೆ ಯಾವುದೇ ಲಾಭ ಆಗ್ತಿಲ್ವಂತೆ. ಅದಕ್ಕೆ ಕಾರಣ ಒಂದೇ ಕುಟುಂಬದ ನಿಯಂತ್ರಣದಲ್ಲಿರುವುದೇ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತೇಳಿ ಈಗ ರಾಜಕೀಯ ವಿಶ್ಲೇಷಕರು ಇದನ್ನ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ವಿಶ್ಲೇಷಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಒಂದೇ ಕುಟುಂಬದ ನಿಯಂತ್ರಣ, ಕಂಪ್ಲೀಟ್ ಆಗಿ ಒಂದೇ ಒಂದು ಕುಟುಂಬ ಕಂಟ್ರೋಲಿಗೆ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ಏನಿದೆಯಲ್ಲ, ಆ ಒಂದು ನಿರ್ಧಾರ ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಪಕ್ಷಗಳಿಗೆ ಸಾಕಷ್ಟು ಹಿನ್ನಡೆ ಆಗ್ತಿದೆ. ಅದಕ್ಕೆ ಕಾರಣ ಕೂಡ ನೂರಾರು ಇರ್ಬೋದು. ಇಲ್ಲಿ ಪ್ರಮುಖವಾಗಿ JDS ಪಕ್ಷ ಕೂಡ ಅದೇ ಒಂದು ಮಾದರಿಯಲ್ಲಿ ಅದೇ ಒಂದು ಹಾದಿಯನ್ನು ತುಳಿತಾ ಇರುವಂತಹದ್ದು. ಇನ್ನು ದೆಹಲಿಯಲ್ಲಿ ಮೊನ್ನೆಯಷ್ಟೇ BJP ವಿರುದ್ಧ ಮಣ್ಣು ಮುಕ್ಕಿದಂತಹ ಆಪ್ ಸರ್ಕಾರ ಕೂಡ, ಅಂದರೆ ಆಪ್ ಪಕ್ಷ ಕೂಡ ಇದೇ ಒಂದು ಕಾರಣ ಅನ್ನೋದು ಈಗ ಗೊತ್ತಾಗ್ತಿರುವಂಥದ್ದು. ಜೊತೆಗೇನಂತಂದರೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷಕ್ಕೂ ಕೂಡ ಇದೇ ಕಾರಣ ಅಂತೇಳಿ ಈಗ ಗೊತ್ತಾಗ್ತಿರೋದು. ಇತರೆ ಪ್ರಾದೇಶಿಕ ಪಕ್ಷಗಳ ಹಿನ್ನಡೆಗೂ ಕೂಡ ಈ ಒಂದು ವಿಚಾರ, ಅಂದರೆ ಕುಟುಂಬ ರಾಜಕಾರಣದಿಂದ ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಪಕ್ಷಗಳಿಗೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನೆಲೆ ಇಲ್ಲದಂತೆ ಆಗ್ತಾ ಇದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಈಗ ಇದನ್ನು ಈ ರೀತಿಯಾಗಿ ವಿಶ್ಲೇಷಣೆಯನ್ನು ಕೂಡ ಮಾಡ್ತಿರುವಂತಹದ್ದು.